ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಕಬಡ್ಡಿ ಪಂದ್ಯ ಆಡುವ ವೇಳೆ ಮಾರಾಮಾರಿ ನಡೆದಿದ್ದು, ಕಳಸಾಪುರ ಗ್ರಾಮದ ಈಶ್ವರ್ ದೇವಸ್ಥಾನ ಜಾತ್ರಾ ನಿಮಿತ್ತ ಈ ಕಬಡ್ಡಿ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಕ್ಷುಲ್ಲಕ ವಿಷಯಕ್ಕೆ ಮಾತಿಗೆ ಮಾತು ಬೆಳೆದು ಹೊಡೆದಾಡಿಕೊಂಡಿದ್ದಾರೆ. ಈ ವೇಳೆ ಜಗದೀಶ್ ರಾಠೋಡ, ಕೃಷ್ಣ ಲಮಾಣಿ, ಡಮ್ಮೂರ ಮೂವರಿಗೆ ತಲೆ, ಕಿವಿ ಭಾಗದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನು ಬಂಜಾರ ಬುಲ್ಸ್ ಎಂಬ ಹೆಸರಿನಲ್ಲಿ ಯುವಕರು ಆಟವನ್ನು ಆಡ್ತಾ ಇದ್ರು. ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಬಡ್ಡಿ ಪಂದ್ಯ ಆಡುವಂತ ವೇಳೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿ ನಡೆದಿದೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಮಾರಾಮಾರಿ ಇದು. ಎರಡು ಗುಂಪುಗಳ ನಡುವೆ ನಡೆದಿದೆ. ಕಬಡ್ಡಿ ಪಂದ್ಯ ಆಟ ಆಡ್ತಾ ಇದ್ರು. ಈ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಕಳಸಾಪುರ ಗ್ರಾಮದ ಈಶ್ವರ್ ದೇವಸ್ಥಾನದ ಜಾತ್ರಾ ನಿಮಿತ್ತ ಈ ಕಬಡ್ಡಿ ಪಂದ್ಯಾವಳಿಯನ್ನ ಏರ್ಪಾಡು ಮಾಡಲಾಗಿತ್ತು. ಈ ವೇಳೆ ಕ್ಷುಲ್ಲಕ ವಿಷಯಕ್ಕೆ ಮಾತಿಗೆ ಮಾತು ಬೆಳೆದು ಎರಡು ಗುಂಪಿನವರು ಒಡೆದಾಡಿಕೊಂಡಿದ್ದಾರೆ. ಈ ವೇಳೆ ಜಗದೀಶ್ ರಾಠೋಡ, ಕೃಷ್ಣ ಲಮಾಣಿ, ಡಮ್ಮುರ ಈ ಮೂವರಿಗೆ ತಲೆ ಹಾಗೆ ಕಿವಿ ಭಾಗದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಂಜಾರ ಬುಲ್ಸ್ ಎಂಬ ಹೆಸರಿನಲ್ಲಿ ಯುವಕರು ಆಟವನ್ನ ಆಡ್ತಾ ಇದ್ರು. ಕಬಡ್ಡಿ ಪಂದ್ಯಾವಳಿಯನ್ನ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಇದರಲ್ಲಿ ಮೂವರಿಗೆ ಗಾಯಗಳಾಗಿತ್ತು. ಅವರನ್ನ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಓಕೆ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್. ಯಾವ ವಿಷಯಕ್ಕೆ ಈ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವಂತದ್ದು? ಎಷ್ಟೊತ್ತಿಗೆ ಈ ಪಂದ್ಯ ನಡೆದಿತ್ತು? ಸದ್ಯ ಗಾಯಾಳುಗಳ ಸ್ಥಿತಿ ಹೇಗಿದೆ? ಲೇನಶ್ರೀ, ಈ ಘಟನೆ ನಡೆದಿರೋ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಕಳಸಾಪುರ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನ ಜಾತ್ರಾ ಅಂಗವಾಗಿ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ರು. ಈ ಸಂದರ್ಭದಲ್ಲಿ ಬಂಜಾರ್ ಹಿಲ್ಸ್ ಮತ್ತು ಬಂಜಾರ್ ಹಿಲ್ಸ್ ಹೇಳಿ ಒಂದೇನು ಯುವಕರ ತಂಡ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಬಡ್ಡಿ ಆಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇನ್ನೊಂದು ಗುಂಪಿನ ಜೊತೆ ಕ್ಷುಲ್ಲಕ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದಿದೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಹೀಗಾಗಿ ಸುಮಾರು ಮೂರು ಜನ ಗಾಯಗಳಾಗಿವೆ. ಯಾಕೆಂದ್ರೆ ಕೆಲವೊಂದು ಮಾರಕಾಸ್ತ್ರಗಳಿಂದ ಚಾಕುವಿಂದ ಇರ್ದಿದ್ರಿಂದ ಮೂರು ಜನರಿಗೆ ಗಾಯಗಳಾಗಿವೆ. ಅದಲ್ಲದೆ ಕೃಷ್ಣ, ಜಗದೀಶ್, ದಮ್ಮು ಅನ್ನೋ ವ್ಯಕ್ತಿಗಳಿಗೆ ಮೂವರು ಬಂಜಾರ ಹಿಲ್ಸ್ ತಂಡದ ಕಬಡ್ಡಿ ಆಟಗಾರಿದ್ರು. ಅವರಿಗೆ ಮೂವರಿಗೆ ಕೂಡ ಗಾಯಗಳಾಗಿವೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜಾತ್ರಾ ಸಂದರ್ಭದಲ್ಲಿ ಪಂದ್ಯಗಳಿದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಥಳೀಯರು ಇರೋದ್ರಿಂದ ಈ ಒಂದು ಅಲ್ಲಿ ಸ್ಥಳೀಯರೇ ಈ ಒಂದು ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೀತು. ಅಲ್ಲಿ ಸಾಕಷ್ಟು ಜನರು ಮಧ್ಯಪ್ರವೇಶ ಮಾಡಿ ಮಧ್ಯಪ್ರವೇಶ ಮಾಡಿ ಜಗಳವನ್ನು ಬಿಡಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿನೇ ಅದು ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಂತ ಜಗಳ ಅಲ್ಲಿ ಸ್ಥಳೀಯರಿಂದ ಇಷ್ಟಿಗೆ ಮೊಟ್ಟಕ್ಕಾಗಿದೆ. ಹೀಗಾಗಿ ಮೂರು ಜನರಿಗೆ ಗಾಯಗಳಾಗಿದೆ. ಅವರಿಗೆ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಒಟ್ಟಾರೆಗೆ ಅಂತ ಮೇಜರ್ ಗಾಯಗಳನ್ನೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿವೆ. ಒಟ್ಟಾರೆ ಎರಡು ಕ್ಷುಲ್ಲಕ ಕಾರಣಕ್ಕೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಓಕೆ, ಮಾರಾಮಾರಿ ನಡೆದ ನಂತರ ಯಾರು ಹೊಡೆದಾಡ್ಕೊಂಡಿದ್ದಾರೆ? ಯಾರನ್ನಾರು ಪೊಲೀಸರು ಬಂಧಿಸಿದ್ದಾರಾ? ಹೇಗೆ? ಇನ್ನು ಇಲ್ಲ ಲಿನಸರಿ. ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಆಗಿದೆ. ಎರಡು ಗುಂಪುಗಳಿಂದ ಕೂಡ ಎರಡು ಕೇಸುಗಳನ್ನು ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಾಗಿದೆ. ಹೀಗಾಗಿ ಮೂವರು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮೂವರನ್ನು ಇನ್ನು ಪ್ರಕರಣ ದಾಖಲಾಗಿದೆ. ಇನ್ನು ಪೊಲೀಸರು ಆರೋಪಗಳ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.